ನಮಸ್ಕಾರ, ನಾನು ನಿಮ್ಮ ಹೇಮಂತ್ ಕುಮಾರ್. ನಮ್ಮ ಸಮಾಜ ನ್ಯೂಸ್ಗೆ ಸ್ವಾಗತ. ಇಂದಿನ ಕರ್ನಾಟಕದಲ್ಲಿ ನಗರ ಗ್ರಾಮಗಳನ್ನೇ ಭಯಬಿಡಿಸುವಂತೆ ಒಂದು ವೈರಲ್ ಸೈಬರ್ ಗಲಾಟೆ ಹೊರಬಂದಿದೆ. ನೀವು ಕೇಳಲು ಸಿದ್ಧವಾ? ಕರ್ನಾಟಕದಲ್ಲಿ ಕಣ್ಣಿಗೆ ಕಾಣದ ಕಳ್ಳರು ಮೊಬೈಲ್ ಸ್ಕ್ರೀನ್ ಹಿಂದೆ ಕುಳಿತು ಜನರ ಬ್ಯಾಂಕ್ ಖಾತೆಗಳನ್ನು ಖಾಲಿ ಮಾಡ್ತಾ ಇದ್ದಾರೆ. 2023ರಿಂದ 2025ರವರೆಗೆ ಒಟ್ಟು 5,474 ಕೋಟಿ ರೂಪಾಯಿ ಸೈಬರ್ ಕ್ರಿಮಿನಲ್ಗಳು ಬಲೆಗೆ ಬಿದ್ದಿದೆ. ಹೌದು, ಇದು ಸಾಮಾನ್ಯ ಸಂಖ್ಯೆ ಅಲ್ಲ. ಇದು ಕರ್ನಾಟಕ ಇತಿಹಾಸದಲ್ಲೇ ದೊಡ್ಡ ಸೈಬರ್ ನಷ್ಟ. ಅದರಲ್ಲೂ 2025 ಒಂದೇ ವರ್ಷದಲ್ಲಿ 2,000 ಕೋಟಿ, ಅಂದರೆ ಪ್ರತಿದಿನ ಆ್ಯಾವ್ರೇಜ್ ಆಗಿ 6 ಕೋಟಿ ಜನರ ಖಾತೆಯಿಂದ ಮಾಯವಾಗುತ್ತಿದೆ. ಈ ಅಂಕಿಅಂಶಗಳನ್ನು ರಾಜ್ಯ ಗೃಹ ಇಲಾಖೆ ಅಧಿಕೃತವಾಗಿ ಸಭೆಯಲ್ಲಿ ಹಂಚಿಕೊಂಡಿದೆ. ಅಲ್ಲಿದ್ದ ಎಲ್ಲರೂ ಮೌನವಾಗಿಬಿಟ್ರು. ಸೈಬರ್ ಮೋಸದ ಮುಖ್ಯ ತಂತ್ರಗಳು: ಫೇಕ್ KYC ಲಿಂಕ್, ಲೋನ್ ಆ್ಯಪ್ ಹಿಂಸೆ, ಕ್ರಿಪ್ಟೋ ಟ್ರೇಡಿಂಗ್ ಸ್ಕ್ಯಾಮ್, OTP ಫ್ರಾಡ್, ನಕಲಿ ಕೊರಿಯರ್ ಹಾಗೂ ಕಸ್ಟಮ್ಸ್ ಕಾಲ್, ವಿದ್ಯುತ್ ಬಿಲ್, ಜಾಬ್ ಆಫರ್ ಸ್ಕ್ಯಾಮ್, ಲವ್ ರೊಮ್ಯಾನ್ಸ್ ಮೋಸ. ಮತ್ತೊಂದು ಭಯಾನಕ ಸಂಗತಿ ಏನೆಂದರೆ, ಈ ಹಣಗಳಲ್ಲಿ ಬಹುಪಾಲು ವಿದೇಶಿ ಮ್ಯಾಲ್ ಅಕೌಂಟ್ಗಳಿಗೆ ಹೋಗ್ತಿದೆ ಎಂಬ ಅನುಮಾನ. ಹೆಚ್ಚಿನ ಜನ FIR ಕೊಡೋದಕ್ಕೂ ಹೆದರುತ್ತಾರೆ. ಅದರ ಕಾರಣ ಈ ನಷ್ಟದ ನಿಜವಾಗಿ ಅಂಕಿ ಸರ್ಕಾರಿ ವರದಿಗಿಂತ ಇನ್ನೂ 2-3 ಪಟ್ಟು ಜಾಸ್ತಿ ಇರಬಹುದೆಂದು ತಜ್ಞರ ಮಾತು. ಸೈಬರ್ ಪೊಲೀಸ್ ವಿಭಾಗ ಈಗ ಹೆಚ್ಚುವರಿ ತಂಡಗಳನ್ನು ರಚಿಸಿದ್ದು, ಜನರಿಗೆ ಒಂದೇ ನಿಯಮ: OTP ಯಾರಿಗೂ ಕೊಡಬೇಡಿ, ಲಿಂಕ್ ಯಾರ್ದಾದರೂ ಕ್ಲಿಕ್ ಮಾಡಬೇಡಿ ಎಂದು ಕಠಿಣ ಎಚ್ಚರಿಕೆ ನೀಡಿದೆ. ಮತ್ತೊಂದು ಮುಖ್ಯ ಸುದ್ದಿ ಜೊತೆ ಮತ್ತೆ ಭೇಟಿಯಾಗ್ತೀನಿ. ಧನ್ಯವಾದ.